ಶ್ರೀ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಆನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ ಹರಿ ಓಂ. ನನ್ನ ಹೆಸರು ವಾದಿರಾಜಾಚಾರ್ಯ, ತ್ಯಾಗರಾಜನಗರ, ಬೆಂಗಳೂರು. ಶ್ರೀ ವಜ್ರಕ್ಷೇತ್ರ ಸ್ತಂಭದ ನರಸಿಂಹ ಮಹಾ ಸನ್ನಿಧಾನ ಅತ್ಯಂತ ವಿಶೇಷವಾಗಿರ್ತಕ್ಕಂಥದ್ದು. ಶ್ರಾವಣ ಮಾಸ ಅಂದಾದ ಕೂಡಲೇ ಎಲ್ಲರಿಗೂ ಕೂಡ ವಿಶೇಷವಾದ ಭಕ್ತಿ. ಆಷಾಢ ಮಾಸದಲ್ಲಿ ಸಾಮಾನ್ಯವಾಗಿ ಯಾವುದೇ ಹಬ್ಬ ಹರಿದಿನಗಳು ಅಷ್ಟಾಗಿ ಇರೋದಿಲ್ಲ. ಚಾಮುಂಡೇಶ್ವರಿಯ ಪೂಜೆ ಇರುತ್ತೆ. ಶ್ರಾವಣ ಮಾಸದಲ್ಲಿ ಸಾಕ್ಷಾತ್ ಮಹಾಲಕ್ಷ್ಮಿಯ ಪೂಜೆ ಇರುತ್ತೆ. ಆಷಾಢದಲ್ಲಿ ದುರ್ಗಾದೇವಿ ದುರ್ಗಮಗಳನ್ನು ಕಳೆದರೆ ಶ್ರಾವಣ ಮಾಸದಲ್ಲಿ ಮಹಾಲಕ್ಷ್ಮಿ ಎಲ್ಲ ರೀತಿಯಾಗಿರ್ತಕ್ಕಂಥ ತಾಪತ್ರಯಗಳನ್ನು ಪರಿಹಾರ ಮಾಡ್ತಕ್ಕಂಥ ದೇವತೆ. ಅದೇ ರೀತಿಯಾಗಿ ಭಾದ್ರಪದ ಮಾಸದಲ್ಲಿ ಅನಂತ, ಮುಂದೆ ಬರ್ತಕ್ಕಂಥ ಆಶ್ವೀಜದಲ್ಲಿ ನವರಾತ್ರಿ, ಇದೆಲ್ಲವೂ ಕೂಡ ದೇವದೇವಿಯರ ಪೂಜೆಗಳಾಗಿದೆ. ಶ್ರಾವಣ ಮಾಸದಲ್ಲಿ ಅನೇಕ ನಿಯಮಗಳನ್ನು ಹೇಳ್ತಾರೆ. ಅನೇಕ ಜನರು ಶ್ರಾವಣ ಮಾಸದಲ್ಲಿ ಕ್ಷೌರ ಅಂದರೆ ಕಟಿಂಗು ಕೂಡ ಮಾಡಿಸ್ಕೊಳ್ಳೋದಿಲ್ಲ. ಯಾಕೆಂದರೆ ಅದು ಇಡೀ ಶ್ರಾವಣ ಮಾಸ ಭಗವಂತನ ಸನ್ನಿಧಾನವಾಗಿರ್ತಕ್ಕಂಥ ಮಾಸ. ಹಾಗಾಗಿ ಅನೇಕ ಜನರು ಇದನ್ನು ಆಚರಣೆಯನ್ನು ಮಾಡೋದಿಲ್ಲ. ಎರಡನೇದು, ಮನೆಯನ್ನು ಶುದ್ಧಿ ಮಾಡ್ತಕ್ಕಂಥದ್ದು. ಆಷಾಢ ಮುಗಿದಿರುತ್ತೆ, ಶ್ರಾವಣ ಮಾಸದ ಬರುವುದರ ಒಳಗಾಗಿ ಆಷಾಢ ಮಾಸದಲ್ಲಿ ಎಲ್ಲವನ್ನ ಶುದ್ಧಿ ಮಾಡಿಕೊಂಡು ತಾವು ಶ್ರಾವಣ ಮಾಸದ ಮಹಾಲಕ್ಷ್ಮಿಯ ಬರುವಿಕೆಗಾಗಿ ಕಾಯ್ತಾ ಇರತಕ್ಕಂಥ ಒಂದು ವಿಶೇಷತೆ. 5ನೇ ಮಾಸವಾಗಿದೆ. ಚೈತ್ರ, ವೈಶಾಖ, ಜ್ಯೇಷ್ಠ, ಆಷಾಢ, ಶ್ರಾವಣ 5ನೇ ಮಾಸ. ಪಂಚಮಂ ಕಾರ್ಯಸಿದ್ಧಿ ಅಂತ ಹೇಳ್ತಾರೆ. 5ನೇ ಮಾಸ ಬಹಳ ಕಾರ್ಯಸಿದ್ಧಿಯನ್ನು ಮಾಡಿಕೊಡುತ್ತಾದ್ದರಿಂದ ಈ ಮಾಸದಲ್ಲಿ ಮಾಡ್ತಕ್ಕಂತಹ ಪೂಜೆ, ಪುನಸ್ಕಾರ, ದಾನ, ಕಲ್ಯಾಣೋತ್ಸವ, ವ್ರತ, ಹೋಮ, ಯಜ್ಞ ಎಲ್ಲದಕ್ಕೂ ಕೂಡ ವಿಶೇಷವಾಗಿರ್ತಕ್ಕಂಥ ಮಹಾತ್ಮೆ ಇದೆ. ಅದರ ಜೊತೆಗೆ ಆಷಾಢ ಮಾಸದಿಂದ ಚಾತುರ್ಮಾಸ್ಯ ವ್ರತವೂ ಕೂಡ ನಡೀತಾ ಇರುತ್ತೆ. ಒಂದೇ ಕಡೆಯಲ್ಲಿದ್ದು ಜಪಾತಪ ಅನುಷ್ಠಾನಗಳನ್ನು ಮಾಡ್ತಕ್ಕಂಥ ಮಹಾನುಭಾವರು ಇರೋದರಿಂದ ಅವರ ಸನ್ನಿಧಿಯಲ್ಲಿ ಮಾಡ್ತಕ್ಕಂಥ ಪೂಜಾದಿಗಳು ಉತ್ತಮವಾಗಿರ್ತಕ್ಕಂಥ ಫಲಗಳನ್ನು ಕೊಡುತ್ತೆ. ಇದರಲ್ಲಿ 4 ವಾರ ಅಥವಾ 5 ವಾರ ಈ ರೀತಿಯಾಗಿ ಶುಕ್ರವಾರಗಳಲ್ಲಿ ಮಹಾಲಕ್ಷ್ಮಿ ಆರಾಧನೆಯನ್ನು ಮಾಡ್ತಕ್ಕಂಥದ್ದು. ಕೆಲವರಿಗೆ ಮಾಸಲಕ್ಷ್ಮಿ ಅಂತ ಹೇಳಿರುತ್ತೆ. ಅದು ಶ್ರಾವಣ ಮಾಸದ ಪಾಡ್ಯದಿಂದ ಶ್ರಾವಣ ಮಾಸದ ಅಮಾವಾಸ್ಯೆಯವರೆಗೂ ಕೂಡ 1 ತಿಂಗಳ ಪರ್ಯಂತರವಾಗಿಯೂ ಕೂಡ ಪ್ರತಿ ದಿವಸ ಲಕ್ಷ್ಮೀ ಪೂಜೆ. ಕೆಲವರಿಗೆ ಆ ವಾರದ ದಿವಸದಲ್ಲಿ ಮಾತ್ರ, ಶುಕ್ರವಾರದ ದಿವಸದಲ್ಲಿ ಮಾತ್ರ ಲಕ್ಷ್ಮೀ ಪೂಜೆ ಇರುತ್ತೆ. ಕೆಲವರಿಗೆ 1 ವಾರದಲ್ಲಿ 3 ದಿವಸಗಳ ಕಾಲ ಲಕ್ಷ್ಮೀ ಪೂಜೆ ಇರುತ್ತೆ. ಎಳೆ ಅಷ್ಟಮಿ ಅಂತ ಜ್ಯೇಷ್ಠಾದೇವಿಯ ಪೂಜೆಯನ್ನು ಮಾಡ್ತಕ್ಕಂಥದ್ದು ಕೂಡ 3 ದಿವಸ ಇರುತ್ತೆ. ಸಾಕ್ಷಾತ್ ಎಲ್ಲರೂ ಒಪ್ಕೊಂಡಿರ್ತಕ್ಕಂತಹ ಕೃಷ್ಣಂ ಒಂದೇ ಜಗದ್ಗುರುಂ ಅಂತ ಹೇಳ್ತಕ್ಕಂತಹ ಸಾಕ್ಷಾತ್ ಕೃಷ್ಣನ ಜನ್ಮಾಷ್ಟಮಿಯು ಕೂಡ ಇದೇ ಶ್ರಾವಣದಲ್ಲಿ ಬರ್ತಕ್ಕಂಥದ್ದು. ಅದರ ಜೊತೆಗೆ ಜಗತ್ತಿಗೆ ಪೂಜ್ಯರಾಗಿರ್ತಕ್ಕಂತಹ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ ಅಂತಹ ಜಗದ್ಗುರುಗಳಾಗಿರ್ತಕ್ಕಂಥ ಮಧ್ವಾಚಾರ್ಯರ ಅನುಯಾಯಿಗಳಾಗಿರ್ತಕ್ಕಂಥ ಶ್ರೀಮದ್ ರಾಘವೇಂದ್ರ ಸ್ವಾಮಿಗಳ ಆರಾಧನಾ ಮಹೋತ್ಸವವು ಕೂಡ ಇದೇ ಶ್ರಾವಣ ಬಹಳ ದ್ವಿತೀಯದಂದು ಬರುತ್ತೆ. ನಮಗೆ ಅನೇಕ ಉಪಕಾರಗಳನ್ನು ಮಾಡಿರ್ತಕ್ಕಂಥ ಅನೇಕ ದೇವತೆಗಳ ಆರಾಧನೆ. ಅಕಸ್ಮಾತ್ ಇಡೀ ವರ್ಷದಲ್ಲಿ ನಾವು ಮನೆ ದೇವರನ್ನು ಮರೆತಿದ್ರೆ, ಮನೆ ದೇವರಿಗೆ ಹೋಗೋದಕ್ಕೆ ಸಾಧ್ಯವಾಗದೇ ಇದ್ದರೆ, ಮನೆ ದೇವರ ಪೂಜಾದಿಗಳನ್ನು ನೆರವೇರಿಸದೇ ಇದ್ದರೆ, ಎಲ್ಲರಿಗೂ ಗೊತ್ತು ಅದು ಬಹಳ ತಾಪತ್ರಯ ಆಗುತ್ತೆ ಅನ್ನೋ ಉದ್ದೇಶದಿಂದ ಈ ಶ್ರಾವಣ ಮಾಸದ ಶನಿವಾರ ತಮ್ಮ ಮನೆ ದೇವರುಗಳಿಗೆ ಹೋಗಿ ಪೂಜಾದಿಗಳನ್ನು ಮಾಡಲಿಕ್ಕೆ ಅವಕಾಶ ಇರುತ್ತೆ. ಹಾಗಾಗಿ ಪ್ರತಿ ಶ್ರಾವಣ ಶನಿವಾರ ನರಸಿಂಹದೇವರಾಗಲಿ, ರಾಮದೇವರಾಗಲಿ, ಅಗ್ನಿದೇವರಾಗಲಿ, ಅನೇಕ ದೇವಾನುದೇವತೆಗಳಾಗಲಿ ಶ್ರಾವಣ ಶುಕ್ರವಾರ ಹಾಗೂ ಶ್ರಾವಣ ಶನಿವಾರ ತಮ್ಮ ದೇವರು ಮತ್ತು ದೇವಿ ಆರಾಧನೆಗೆ ಬಹಳ ಪ್ರಶಸ್ತವಾಗಿರ್ತಕ್ಕಂಥ ದಿನಗಳಾಗುತ್ತೆ. ಈ ಸಲ ಅತ್ಯಂತ ವಿಶೇಷ. ಪೌರ್ಣಿಮೆಯ ದಿವಸ ಬಂದಿರತಕ್ಕಂಥದ್ದು ಅತ್ಯಂತ ವಿಶೇಷ. ಶ್ರಾವಣ ಮಾಸದ ಪೌರ್ಣಿಮೆ ಲಕ್ಷ್ಮೀ ಹೆಗ್ಗಡದೇವರ ಜಯಂತಿ, ಯಜುರ್ವೇದದ ಉಪಕರ್ಮ, ರಕ್ಷಾಬಂಧನ, ವರಮಹಾಲಕ್ಷ್ಮಿಯ ವ್ರತ. ಇಂತಹ ಶ್ರಾವಣ ಮಾಸದಲ್ಲಿ ಅನೇಕ ಹಬ್ಬ ಹರಿದಿನಗಳು ಬರ್ತಕ್ಕಂಥದ್ದು. ಮೊದಲೇ ಹೇಳಿದಾಗೆ ವರಮಹಾಲಕ್ಷ್ಮಿ ಅಥವಾ ಜ್ಯೇಷ್ಠಾಲಕ್ಷ್ಮಿ ಹಾಗೂ ಆರಾಧನೆ, ಶ್ರೀಕೃಷ್ಣ ಜನ್ಮಾಷ್ಟಮಿ ಇವೆಲ್ಲವೂ ಕೂಡ ಬರ್ತಕ್ಕಂಥದ್ದು. ಇಂತಹ ಒಂದು ವಿಶೇಷ ಕಾಲಗಳಲ್ಲಿ ಅದನ್ನೆಲ್ಲ ಪರ್ವಕಾಲಗಳು ಅಂತ ಹೇಳಿ ಕರೀತಾರೆ. ಅಂತಹ ಗೋಕುಲಾಷ್ಟಮಿ ದಿವಸ ಇಡೀ ದಿವಸ ಉಪವಾಸವನ್ನು ಮಾಡಿದರೆ 12 ವರ್ಷಗಳ ಪರ್ಯಂತರವಾಗಿ ತಾವು ಉಪವಾಸ ಮಾಡಿದ ಒಂದು ಫಲ ಎರಡೂ ಕೂಡ ಭಗವಂತ ಕೊಡ್ತಾನೆ. ಯಾಕಂದ್ರೆ ನಮಗೆ ಹತ್ತಿರವಾಗಿರ್ತಕ್ಕಂಥ ಯುಗ ದ್ವಾಪರ ಯುಗ. ಆ ಯುಗದಲ್ಲಿ ಹುಟ್ಟಿರ್ತಕ್ಕಂಥ ಸಾಕ್ಷಾತ್ ಪರಮಾತ್ಮ ಅವನು ನಮ್ಮನ್ನೆಲ್ಲ ರಕ್ಷಣೆ ಮಾಡ್ತಾರೆ ಅನ್ನೋ ಉದ್ದೇಶದಿಂದ ಆ ಭಗವಂತನ ಕೃಷ್ಣನ ಒಂದು ಪೂಜೆ, ಕೃಷ್ಣ ಜನ್ಮಾಷ್ಟಮಿ ಅಂತ ಹೇಳಿ ಕರೆದು
ಕೃಷ್ಣನ ಪೂಜೆಯನ್ನು ಮಾಡ್ತೀವಿ. ಬೆಳಗ್ಗಿನಿಂದ ರಾತ್ರಿವರೆಗೂ ನೈವೇದ್ಯವನ್ನು ಮಾಡ್ತೀವಿ. ವಿಠ್ಠಲಪಿಂಡಿ ಮಹೋತ್ಸವ ಅಂತ ಮೊಸರು ಕುಡಿಕೆ ಹೊಡೆಯೋದು ಅಂತಲೂ ಮಾಡ್ತೀವಿ. ಸಣ್ಣ ಮಕ್ಕಳಿಗೆ ರಾಧಾ, ರುಕ್ಮಿಣಿ, ಕೃಷ್ಣ ಇವೆಲ್ಲವನ್ನು ಆಕಾರವನ್ನು ಹಾಕಿ ಖುಷಿ ಪಡ್ತೀವಿ. ಕೃಷ್ಣ ಈ ರೀತಿಯಾಗಿದ್ದ, ಇಂಥ ರೀತಿಯಾಗಿ ಗೋಪಾಲಕರ ಜೊತೆ, ಗೋಪಿಕಾಸ್ತ್ರೀಯರ ಜೊತೆ ಕಂಸನನ್ನು ಸಂಹಾರ ಮಾಡಿ ಎಲ್ಲರ ಜೊತೆ ಸುಖವಾಗಿದ್ದು ಕೃಷ್ಣ ಮುಂದೆ ಜಗದ್ಗುರುಂ ಅಂತ ನಾವು ಇವತ್ತು ಒಪ್ಕೊಂಡಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಕೃಷ್ಣ ಜನ್ಮಾಷ್ಟಮಿ ಎಲ್ಲವೂ ಬರೋದರಿಂದ ಇದರ ಜೊತೆಗೆ ಮೊದಲೇ ಹೇಳಿದಂತೆ ತಮ್ಮ ಕುಲದೇವರುಗಳು ಅಥವಾ ಕುಲದೇವಿ ಇವರ ಆರಾಧನೆಯನ್ನು ಕೂಡ ಶ್ರಾವಣ ಮಾಸದಲ್ಲಿ ಮಾಡುವ ರೀತಿಯಿಂದ ಅತ್ಯಂತ ಶ್ರೇಷ್ಠವಾಗಿರತಕ್ಕಂಥ ಮಾಸ. ಇಂತಹ ಮಾಸದಲ್ಲಿ ತಾವುಗಳೆಲ್ಲರೂ ಕೂಡ ತಮ್ಮ ಯಥೋಚಿತ ಅಂದರೆ ಅದನ್ನು ಅಬ್ಬರವಾಗಿ ಮಾಡ್ಕೊಳ್ಬಾರ್ದು, ಅತಿಯಾಗಿ ಇನ್ನೊಬ್ಬರ ಹತ್ರ ಸಾಲ ತಂದು ತೋರಿಕೆಗೋಸ್ಕರವಾಗಿ ಮಾಡ್ಕೊಳ್ಬಾರ್ದು. ನಿಮ್ಮಲ್ಲಿ ಏನಿದೆಯೋ ನಿಮ್ಮ ಯಥಾಶಕ್ತಿ ಅಂತ ಅಲ್ಲೇ ಹೇಳ್ತಾರೆ. ಆ ಸ್ತೋತ್ರ ಮಂತ್ರಗಳಲ್ಲೆಲ್ಲ ಬರುತ್ತೆ. ಭಗವದಿಚ್ಛೆಯ ಅಂದರೆ ಭಗವಂತನ ಇಚ್ಛೆ ಎಷ್ಟಿದೆಯೋ ಅಷ್ಟರಲ್ಲಿ ತಾವುಗಳು ಮಾಡಿ ಸುಖದಿಂದ ಇರಿ. ಇನ್ನೊಬ್ಬರಿಗೆ ತೊಂದರೆಯನ್ನು ಕೊಡದೇ ಇರತಕ್ಕಂಥದ್ದೇ ಮಹಾವ್ರತ. ಎಲ್ಲದಕ್ಕಿಂತ ಅತ್ಯಂತ ಶ್ರೇಷ್ಠ ದಾನ ಇದು ಸಮಾಧಾನ. ಹಾಗಾಗಿ ಬಂದವರಿಗೆ ಹರಿದ್ರಾದಿ ಕುಂಕುಮಾದಿಗಳನ್ನು ಕೊಟ್ಟು, ಸೌಭಾಗ್ಯ ದ್ರವ್ಯಗಳನ್ನು ಕೊಟ್ಟು ನೀವು ಕೂಡ ಸುಮಂಗಲಿಯಾಗಿರುವಂತೆ ಪರಮಾತ್ಮನ ಆಶೀರ್ವಾದವನ್ನು, ಮಹಾಲಕ್ಷ್ಮಿಯ ಆಶೀರ್ವಾದವನ್ನು ಸದಾ ಪಡಿತಾ ಸುಖದಿಂದ ಇರಿ ಅಂತ ಹೇಳಿ ನಮ್ಮ ಶ್ರೀ ವಜ್ರಕ್ಷೇತ್ರದ ವತಿಯಿಂದ ಶ್ರಾವಣ ಮಾಸದ ಈ ಮಹಾತ್ಮೆಯನ್ನು ಹೇಳ್ತಾ ಇದ್ವಿ. ಶ್ರೀಕೃಷ್ಣ ಅರ್ಪಣಮಸ್ತು.